ಹಾಯ್ ಹಲೋ ನಮಸ್ತೆ ಮತ್ತೊಂದು ಜೊತೆಗೆ ಸ್ವಾಗತ. ಸೊ ಇವತ್ತು ಟಾಪಿಕ್ ಏನಂತಂದರೆ ಯೂಟ್ಯೂಬು, ಪ್ಲೇಸ್ಟೋರು, ಇನ್ಸ್ಟಾಗ್ರಾಮು ಈ ಥರ ಐ ಡಿ ಏನಾದ್ರು ಕ್ರಿಯೇಟ್ ಮಾಡ್ಬೇಕಂದ್ರೆ ಪ್ಲೇಸ್ಟೋರ್ಲಿಂದ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ಕ್ರಿಯೇಟ್ ಮಾಡೋದು ನಾವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಸೊ ಆಲ್ರೆಡಿ ಜಿಮೇಲ್ ಅಕೌಂಟ್ ಇದ್ದು ಮತ್ತೊಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಯಾವ ಥರ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಟಾಪಿಕಲ್ಲಿ. ಸೊ ಒಂದು ಆಲ್ರೆಡಿ ಜಿಮೇಲ್ ಅಕೌಂಟ್ ಇದ್ದರೆ ನೆಕ್ಸ್ಟ್ ಒಂದು ಜಿಮೇಲ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಫಸ್ಟು ಪ್ಲೇಸ್ಟೋರ್ ಹೋಗಿ. ಸೊ ಪ್ಲೇಸ್ಟೋರು, ಗೂಗಲ್ ಅಕೌಂಟು, ಜಿಮೇಲು 3-4 ಬರುತ್ತೆ. ನಾನು ಹೋಗ್ತಾ ಇರೋದು ಶಾರ್ಟ್ಕಟ್ಟಲ್ಲಿ ಪ್ಲೇಸ್ಟೋರ್ ಹೋಗ್ತೀನಿ. ಸೊ ಪ್ಲೇಸ್ಟೋರ್ ಹೋಗಿ ಮೇಲ್ಗಡೆ ನಮ್ದು ಆಲ್ರೆಡಿ ಜಿಮೇಲ್ ಅಕೌಂಟ್ ಇರುತ್ತೆ. ಸೊ ಅಲ್ಲಿ ಜಿಮೇಲ್ ಅಕೌಂಟ್ ಮೇಲ್ಗಡೆ ಸೊ ಮ್ಯಾನೇಜ್ ಯುವರ್ ಅಕೌಂಟ್ ಗೂಗಲ್ ಅಕೌಂಟ್ ಕೇಳುತ್ತೆ. ಅದ್ರ ಬಾಜು ಒಂದು ಏರೋ ಮಾರ್ಕ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಆ್ಯಡ್ ಅನದರ್ ಅಕೌಂಟ್ ಅಂತ ಕೇಳುತ್ತೆ. ಸೊ ಆ್ಯಡ್ ಅನದರ್ ಅಕೌಂಟ್ ಅಂತ ಕೊಡಿ. ಸೊ ಗೂಗಲ್ ಅಂತ ಕೊಡಿ. ಸೊ ಗೂಗಲ್ ಅಕೌಂಟ್ ಕೊಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ಫಾರ್ ಮೈ ಪರ್ಸನಲ್ ಯೂಸಸ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಕೇಳುತ್ತೆ. ನಾನು ಪರ್ಸನಲ್ ಯೂಸಸ್ ಅಂತ ಕೊಡ್ತೀನಿ. ಸೊ ಫಸ್ಟ್ ನೇಮು ಲಾಸ್ಟ್ ನೇಮ್ ಕೇಳುತ್ತೆ, ಇಲ್ಲ ಸರ್ ನೇಮ್ ಕೇಳುತ್ತೆ. ಸೊ ನಾನು ಇವಾಗ ಅಂಜು ಚಚ್ಚರ್ ಅಂತ ಟೈಪ್ ಮಾಡ್ತೀನಿ. ಫಸ್ಟ್ ನೇಮಲ್ಲಿ ಅಂಜು ಅಂತ ಹಾಕ್ತೀನಿ, ಸೆಕೆಂಡ್ ನೇಮಲ್ಲಿ ಚಚ್ಚರ್ ಅಂತ ಹಾಕಿದ್ದೀನಿ. ಸೊ ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕ್ಬೋದು. ಅಂಜು ಪೂಜಾರಿ, ಅಂಜು ಸ್ವಾಮಿ, ಅಂಜು ಶೆಟ್ಟಿ ಈ ಥರ ಸರ್ನೇಮ್ ಯಾವ್ದಿರುತ್ತೆ ಅದನ್ನ ಹಾಕ್ಬೋದು. ನಾನು ಅಂಜು ಚಚ್ಚರ್ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಅಷ್ಟು ಎರಡು ಡಿಜಿಟ್ ನಂಬರ್ ಕೊಡ್ತೀನಿ. ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಡೇ ಹಾಕ್ತೀನಿ, ಮಂತ್ ಚಾಯ್ಸ್ ಮಾಡ್ತೀನಿ, ಆಮೇಲೆ ಇಯರ್ ಚಾಯ್ಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡೇ, ಮಂತ್, ಇಯರ್, ಆಮೇಲೆ ಮೇಲು ಫೀಮೇಲ್ ಅಂತ ಕೇಳುತ್ತೆ. ಮೇಲು ಫೀಮೇಲ್ ಅಂತ ಕೊಡಿ. ಇಲ್ಲಿ ಮೇಲ್ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಅನ್ನಿ. ಸೊ ಇಲ್ಲಿ ಅಕೌಂಟ್ ಆಲ್ರೆಡಿ ಚಾಯ್ಸ್ ಇವರ ಜಿಮೇಲ್ ಅಡ್ರೆಸ್ ಅಂತ ಕೇಳುತ್ತೆ. ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಮಾಡಿಕೊಡುತ್ತೆ ಜಿಮೇಲ್. ಇತ್ತೀಚೆಗೆ ಮುಂಚೆ ನಾವು ಯಾವ ಥರ ಟೈಪ್ ಮಾಡ್ತೀವಿ ಅಥವಾ ನಾವೇನು ಟೈಪ್ ಮಾಡ್ತೀವಿ ಅದೇ ಜಿಮೇಲ್ ಕ್ರಿಯೇಟ್ ಆಗುತ್ತೆ. ಒಂದು ಇಲ್ಲ ಎರಡನೇ ದಿನ ಆಗುತ್ತೆ. ಆಗ ನಮಗೆ ಕರೆಕ್ಟಾಗಿ ಸಫಿಷಿಯೆಂಟ್ ಆಗಲಿಲ್ಲ ಅಂದರೆ ಅಕೌಂಟಿಗೆ ಅದು ಜಿಮೇಲೆ ಅದು ಅಕೌಂಟ್ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಈ ಥರ ಅಂತೇಳಿ. ಸೊ ನಾನು ಟೈಪ್ ಮಾಡಿದ್ದೇನಂತಂದರೆ ಅಂಜು ಚತ್ತರ್ 06 ಅಂತ ಟೈಪ್ ಮಾಡಿದ್ದೆ. ಸೊ ಇಲ್ಲಿ ಬಂದಿರೋದು ಏನಿದೆ, ಒಂದು ಚತ್ತರ್ ಅಂಜು 806 ಅಂತಿದೆ. ಸೊ ಒಂದು ಅಂಜು ಚತ್ತರ್ 2 ಅಂತಿದೆ. ಸೊ ನಾನು ಚಾಯ್ಸ್ ಮಾಡ್ತೀನಿ ಅಂಜು ಚತ್ತರ್ 2 ಅಂತ ಚಾಯ್ಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ ಪಾಸ್ವರ್ಡು. ಯಾವುದೇ ನೇಮ್ ಹಾಕಿ ಸಿಂಬಲ್ಸ್ ಕೊಟ್ಟು 2 ಡಿಜಿಟ್ ನಂಬರ್ ಹಾಕಿ. ಸೊ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ಎಸ್ ಐ ಎಮ್ ಎನ್ ಅಂತ ಕೇಳುತ್ತೆ. ಇಲ್ಲೆಲ್ಲ ಹೌ ಟು ವರ್ಕ್ಸ್ ಅಂತ ಕೇಳುತ್ತೆ. ಆಮೇಲೆ ಇವರ ಇಂಟ್ರೋಲ್ ಕಂಟ್ರೋಲ್ ಅಂತ ಕೇಳುತ್ತೆ. ಸೊ ಇಲ್ಲೆಲ್ಲ ಜಿಮೇಲ್ ಗೈಡ್ಲೈನ್ಸ್ ಎಲ್ಲ ಇರುತ್ತೆ. ಸೊ ಎಸ್ ಐ ಎಮ್ ಎನ್ ಅಂತ ಕೊಡಿ. ಸೊ ರಿವ್ಯೂ ಅಕೌಂಟ್ ಇನ್ಫೋ ಅಂತ ಕೇಳುತ್ತೆ. ನೆಕ್ಸ್ಟ್ ಅಂತ ಕೊಡಿ. ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಜಿಮೇಲ್ ಅಕೌಂಟ್ ಕೂರಿಸಿ ಗೈಡ್ಲೈನ್ಸ್ ಎಲ್ಲ. ಸೊ ಅಗ್ರಿ ಅಂತ ಕೊಡಿ. ಸೊ ಅಗ್ರಿ ಅಂತ ತಗೋತಾ ಇದೆ, ಜಸ್ಟ್ ವೈಟ್ ಮಾಡಿ. ಸೊ ಗೂಗಲ್ ಸರ್ವಿಸ್ ಓಪನ್ ಆಗ್ತಾ ಇದೆ, ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಅಕೌಂಟ್ ತೋರಿಸಿ ನೀವು ಪ್ರೆಸೆಂಟ್. ಸೊ ಅಂಜು ಚತ್ತರ್ 2 ಅಂತ ತೊಗೊಂಡಿದ್ನಲ್ಲ, ಸೊ ಅಕೌಂಟ್ ಕ್ರಿಯೇಟ್ ಆಗಿದೆ. ಓಕೆ, ಎಸ್ ಐ ಎಮ್ ಎನ್ ಅಂತ ಕೊಡಿ. ಸೊ ಫೈನಲ್ ಆಗಿ ಅಕೌಂಟ್ ಕ್ರಿಯೇಟ್ ಆಯಿತು. ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಫೈನಲ್ ಆಗಿ ಅಕೌಂಟ್ ಓಪನ್ ಆಯಿತು. ಸೊ ಅಕೌಂಟ್ ವೆರಿ ಸಿಂಪಲ್, ಇಷ್ಟೇ ಥರ ಓಪನ್ ಮಾಡೋದು, ಏನದರಲ್ಲಿ ಡೌಟ್ ಏನಿಲ್ಲ. ಸೊ ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ದಾರಾ ಅಂಥವ್ರು ಅಕೌಂಟ್ ಈಸಿಯಾಗಿ ಓಪನ್ ಮಾಡ್ಬೋದು. ನಮ್ಮ ಪೇಜನ್ನು ಯಾರ್ಯಾರು ಫಾಲೋ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್.